ಎಸ್ ಸದ್ಯದ ಪರಿಸ್ಥಿತಿಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮವನ್ನೇನೋ ಘೋಷಣೆ ಮಾಡಲಾಗಿತ್ತು. ಇನ್ನೆರಡು ದಿನ ಬಾಕಿ ಇದೆ ಕದನ ವಿರಾಮ ಅಂತ್ಯ ಆಗೋದಕ್ಕೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಅನ್ನೋದು ಆವರಿಸಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಉಲ್ಬಣ ಆಗ್ತಾ ಇದೆ. ಈಗ ಆಲ್ರೆಡಿ ವಿಶ್ವದಾದ್ಯಂತ ಈ ಒಂದು ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಅನ್ನೋದು ಪಸರಿಸಿಕೊಂಡಿತ್ತು. ಮತ್ತೆ ಯುದ್ಧದ ಕಾರ್ಮೋಡ ಶುರುವಾಗುತ್ತಾ, ಎರಡನೇ ಸುತ್ತಿನ ಮಾತುಕತೆ ನಡೆಯದಿದ್ರೆ ಯುದ್ಧ ಪುನರಾರಂಭ. ಹಾರ್ಮುಜ್ನಿಂದಲೇ ಶುರುವಾಗುತ್ತಾ ಗಲ್ಫ್ ವಾರ್ 2.0. ಇರಾನ್ ಅಮೆರಿಕ ಕದನ ವಿರಾಮ ಅಂತ್ಯಕ್ಕೆ 2 ದಿನ ಬಾಕಿ ಇದೆ. ಏಪ್ರಿಲ್ 22ಕ್ಕೆ ವಾರಗಳ ಕದನ ವಿರಾಮ ಅಂತ್ಯ. ಮೊದಲ ಸುತ್ತಿನ ಮಾತುಕತೆ ಪೂರ್ಣಗೊಳ್ಳದ ಹಿನ್ನೆಲೆ ಹಾರ್ಮುಜ್ ಜಲಸಂಧಿಗೆ ಇರಾನ್ ಅಮೆರಿಕ ಜಲಬೇಲಿಯನ್ನ ಹಾಕಿದೆ. ಇರಾನ್ ನಿಯೋಗ ಹಾರ್ಮುಜ್ ಜಲಸಂಧಿ ಆಲ್ರೆಡಿ ಜಲಬೇಲಿಯನ್ನ ಹಾಕಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಹಾರ್ಮುಜ್ನಿಂದಲೇ ಗಲ್ಫ್ ವಾರ್ 2.0 ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಂಧಾನವೋ ಅಥವಾ ಕದನವೋ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಅಮೆರಿಕ ಹಾಗೂ ಇರಾನ್ ಯುದ್ಧ ವಿರಾಮಕ್ಕೆ ನಾಳೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿತ್ತು. ಆದರೆ ಅದು ನಡೆಯುತ್ತೋ ಇಲ್ವೋ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಧ್ವಜ ಇದ್ದಂಥ ಹಡಗುಗಳನ್ನು ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು ಅಮೆರಿಕ ನೌಕಾಪಡೆ. ಸಂದರ್ಭದಲ್ಲಿ ಇರಾನ್ ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ವಾಪಸ್ ಕೊಡಿ, ರಿಲೀಸ್ ಮಾಡಲಿಲ್ಲ ಅಂತ ಅಂದ್ರೆ ಇದಕ್ಕೆ ತಕ್ಕ ಉತ್ತರವನ್ನ ಕೂಡ ಕೊಡ್ತೀವಿ ಅಂತ ಹೇಳಿತ್ತು.